ಹಾಯ್ ಹಲೋ ನಮಸ್ಕಾರ. ಮುಂದಿನ ನೀ ಹೇಳು. ನಾವು ಹೊಂಟಿರಿ ಇವತ್ತು ಯಡ್ರಿ ಇರ್ಭದ್ರೇಶ್ವರ್ಗ. ಬರ್ರಿ ಹಂಗಂದ್ರೆ ಹೋಗಿ ಬರ್ರಿ. ಅನ್ನ ಗಾಡಿ ತೊಳೆ ಅಂತ ಹೇಳಿದ್ರೆ 2 ಲಿಂಬೆಕಾಯಿ ಇಟ್ಟು ಗಾಡಿ ಪೂಜೆ ಮಾಡತ್ತಾನು. ನೀರಿನ ಸಾಲ್ಟೇಜ್ ಐತಿ. ನಮ್ಮ ದೋಸ್ತ್ ಬಂದು ಗಾಡಿ ಕೈದ ಹುಡುಗ್ಯಾರ ಮುಂದೆ ಹವಾ ಮಾಡಕ್ಕೆ ಅಲ್ಲಿ ಯಾವುದೋ ಹುಡುಗಿನ ಇದ್ದಿದ್ದಿಲ್ಲ. ನಾಯಿಗತ್ತೆ ಹೋಗಿ ಸುಮ್ಮನೆ ನಾಯಿ ಕುನಿಯಾಗ ಬಂದ. ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಹುಲಿಗೆ ಡಿಜಲ್ ಕುಡಿಸಿದ್ವಿ. ಡಿಜಲ್ ಕುಡ ಅಂತಲೇ ವೈನ ಓಡಾಕತ್ತು. ಜಯ ಸಂಗೊಳ್ಳಿ ರಾಯಣ್ಣ ಅನ್ಕೋತ ನಾವು ಹಾರುಗಿರಿಗೆ ಬಂದ್ವಿ. ಎಲ್ಲರೂ ಚಹಾ ಕುಡಿಯೋಕೆ ಹೋಗಿರು. ನಾವು ಒಂದು ಸ್ವಲ್ಪ ತಿರ್ಗಾಡಿ ಬಂದೆವು. ನಮ್ಮ ಗೌಡ್ರಿಗೆ ಸ್ಟಿಂಗ್ ಕುದಿಸ್ಬಾ ಅಂತ ಹೇಳಿದ್ನಿ. ಗೌಡ್ರ ಮಂಗಾಡ್ ಸಿಗಂಡ ನೀರು ಕುಡಿದ ಗಾಡಿ ಹೊಡಿ ನಡಿ ಅಂದರು. ನಮ್ಮ ದೋಸ್ತ ಒಬ್ಬ ಕೈ ಮಾಡ್ಕೊತ ಹೋದ. ಹಿರಿಯಾರು ಚಹಾ ಕುಡಿದು ಬಂದರು. ಲೇಟ್ ಆಗೈತೆ ಗಾಡಿ ಹೊಡಿಬಾ ಅಂದರು. ನಾನು ಗಾಡಿ ಚಾಲು ಮಾಡ್ಕೊಂಡು ಮತ್ತೆ ರಾಯಬಾಗ್ ಕಡೆ ನಡೆದ್ನಿ. ನಾವು ರಾಯಬಾಗ್ ಕಡೆ ಬಂದೆವು. ರಾಯಬಾಗ್ ರೈಲ್ವೆ ಸ್ಟೇಷನ್ ರೋಡಿನ ಮ್ಯಾಗ ಬರಾಂತ್ಲೆ ಗಾಡ್ಯಾಗ ಕೂತವ್ರು. ರೈಲ್ವೆ ನೋಡಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರು. ರಾಯಬಾಗ್ದಾಗ ಒಂದು ಸ್ವಲ್ಪ ಸಂತೆ ಮಾಡ್ತೀವಪ್ಪ. ಗಾಡಿ ತರ್ ಬಂದರು. ಗಾಡಿ ತರಬಿದಾಗ ನೋಡಿದ್ನಿ ಇವತ್ತು ರಾಯಬಾಗ್ ಸಂತೆ ಬೇರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅಂತೂ ಇಂತೂ ನಾವು ಎಳೂರಿಗೆ ಬಂದೆವು. ಎಳೂರಿಗೆ ಬರಂತಲೇ ಕಾಕ ದೋತ್ರ ಸುತ್ತಕೊಂಡು ಪಾಟ್ನ ನಾಷ್ಟ ಮಾಡಕ್ಕೆ ಹೊಂಟಿದ್ರು. ನಮ್ಮ ದೋಸ್ತ್ ನಾನು ನಾಷ್ಟ ಕರ್ದ. ನಂಗೇನು ಹಸಿಲ್ಪ ಹೋಗಿ ಬಾಣ ಅಂತಲೇ ಮಾವ ತಿನ್ನಪ್ಪ ಅಂತ ಮಾವ ಕೊಟ್ಟ. ನಾಷ್ಟ ಮಾಡಕ್ಕೆ ಹೋದ್ರು. ನಾನು ಸ್ವಲ್ಪ ದೇವ್ರ ಗುಡಿಗೆ ಹೋಗಿ ಬರ್ಬೇಕಂತ ನಾನು ದೇವ್ರ ಗುಡಿಗೆ ಹೊಂಟ್ನಿ. ಬರ್ರಿ ಹಂಗಂದ್ರೆ ದೇವ್ರ ಗುಡಿ ನೋಡ್ಕೊಂಬರ್ನು. ಗಾಡಿ ಬ್ಯಾಗ್ನಾಗ ಬಂಗಾರ ಇತ್ತಮ್ಮ. ಗಾಡಿ ಬಿಟ್ಟು ಎಲ್ಲಿ ಹೋಗಬೇಡ ಅಂತ ಹೇಳಿದ್ರು. ನಿಮ್ಮ ಬಂಗಾರ ನೀವು ನೋಡ್ಕೊತ್ಕೊಂಡ್ರಿ ಅಂತ ನಾ ದೇವ್ರ ಗುಡಿ ಕಡೆ ಹೊಂಟ್ನಿ. ಅಂತೂ ಇಂತೂ ದೇವ್ರ ದರ್ಶನ ಆಯ್ತು. ಗುಡಿ ಕಾಮಗಾರಿ ಇನ್ನೂ ಸ್ಟಾರ್ಟ್ ಐತಿ. ನಾನು ಒಂದೆರಡು ಸೆಲ್ಫಿ ಹೊಡ್ಕೋಬೇಕಂತ ಫೋಟೋ ಹೊಡ್ಕೊನಿ. ಹಂಗೆ ಈ ಕಡೆ ಪಾರ್ಕಿಂಗ್ದಾಗ ಬಂದು ನೋಡಿ ನಮ್ಮ ಗಾಡಿಗಳು ಯಾವ್ಯಾವ ಬಂದಾವತ್ತ. ಉತ್ತರ ಕರ್ನಾಟಕದ ರಾಜ ಹುಲಿಗಳು ಇದ್ದು. ಉಪ್ಪಿಟ್ಟು ತಿನ್ನೋರು ಭಾಳ ಖುಷಿಯಿಂದ ಹೊಂಟಿದ್ರು. ಬೂತ್ ಬಂಗ್ಲೆದು ಒಂದು ಬ್ಯಾನರ್ ಹಾಕಿರು. ಯಾರ್ಯಾರು ಬೂತ್ ಬಂಗ್ಲೆ ನೋಡಿಲ್ಲ ಹೋಗಿ ನೋಡ್ರಿಪ್ಪ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ಹೆಚ್ಚಿನ ವಿಡಿಯೋ ನೋಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ.